ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡೇ 6 ಕಾರ್ಯಾಚರಣೆ ಅಲ್ಲಿ ಮುಂದುವರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಶಿರೂರು ಹೈವೇ ಹಾಗೂ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಜೊತೆಗೆ ಮಿಲಿಟರಿ ಪಡೆಯ ಆಗಮನ ಕೂಡ ಆಗಿದೆ. ಸತತ ಮಳೆ ಹಾಗೂ ಸತತವಾಗಿ ಮಣ್ಣು ಕುಸಿತದ ಆತಂಕದಿಂದ ಕಾರ್ಯಾಚರಣೆ ಡಿಲೇ ಆಗ್ತಾ ಇದೆ. ಅಂದರೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ವಿಶೇಷ ಕಾರ್ಯಾಚರಣೆಗೆ ಈಗಾಗಲೇ ಕೇಂದ್ರದಿಂದ ಮಿಲಿಟರಿ ಪಡೆಯ ಆಗಮನ ಕೂಡ ಆಗಿದೆ. ದುರಂತ ಸ್ಥಳಕ್ಕೆ ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಡೇ 6 ಇನ್ನೂ ಕಣ್ಮರೆಯಾದವರಿಗಾಗಿ ಶೋಧ ಕಾರ್ಯ ಇದೆ. ಇನ್ನೊಂದು ಇಬ್ಬರು ಬದುಕಿರಬಹುದಾ ಅನ್ನೋ ಪ್ರಾರ್ಥನೆಯ ಜೊತೆಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಇವತ್ತಿನ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಮತ್ತು ಅರ್ಜುನ್ ಇರಬಹುದು ಅಥವಾ ಕಣ್ಮರೆಯಾದಂತಹ ಉಳಿದ ವ್ಯಕ್ತಿಗಳಿಗೆ ಶೋಧ ಕಾರ್ಯದಲ್ಲಿ ಏನಾದರೂ ಅಟ್ಲೀಸ್ಟ್ ಸಕ್ಸಸ್ ರೇಟ್ ಸಿಗೋ ಚಾನ್ಸಸ್ ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದಾ? ನಿರೀಕ್ಷೆ ಏನೋ ಇದೆ, ಆದರೆ ಮಳೆಯ ಪ್ರಮಾಣ ಅತಿ ಹೆಚ್ಚಿದೆ. ಆಮೇಲೆ ಗಂಗಾವಳಿ ನದಿಯ ನೀರು ಸಂಪೂರ್ಣವಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಹರಿತಾ ಇರುವಂತದ್ದು. ಹಾಗಾಗಿ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ಏನು ಶಿರೂರು ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗಿ 2 ಟ್ರಕ್ಗಳು ಸಿಕ್ಕಿಕೊಂಡಿದೆ. ಅಲ್ಲಿ ಆ ಭಾಗದಲ್ಲಿ ಈಗ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಆದ್ರೆ ಇವರಿಗೂ ಕೂಡ ಅಲ್ಲಿ ಆ ಟ್ರಕ್ ಅನ್ನ ಹುಡುಕುವಂತಹ ಕೆಲಸಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಮಳೆಯೂ ಅಡ್ಡಿ ಬರ್ತಾ ಇದೆ, ಜೊತೆಗೆ ಆ ಕೆಲಸ ಕಾರ್ಯಕ್ಕೂ ಮಣ್ಣು ಕುಸಿತ ಏನಿದೆ ಅದು ಕಾರಣ ಆಗ್ತಾ ಇದೆ. ಇನ್ನು ನದಿ ಭಾಗದಲ್ಲಿ ಕೊಚ್ಚಿ ಹೋದಂತವರ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು ಈಗಷ್ಟೇ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮಳೆಯಿಂದಾಗಿ ಸುಮಾರು 3 ತಾಸಿಗಷ್ಟು ಕಾಲ ಈ ಭಾಗದಲ್ಲಿ ಶೋಧ ಕಾರ್ಯವನ್ನ ನಿಲ್ಲಿಸಲಾಗಿತ್ತು. ಈಗ ಅಲ್ಪ ಮಳೆ ಕಮ್ಮಿಯಾಗಿದೆ. ಹಾಗಾಗಿ ಮತ್ತೆ ಶೋಧ ಕಾರ್ಯವನ್ನ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನವ್ರ ಜೊತೆ ಅಗ್ನಿಶಾಮಕಗಳು ಸೇರಿ ಇವತ್ತು ಹುಡುಕ್ತಾ ಇರುವಂತದ್ದು. ಮೊದಲದಾಗಿ ಏನಾಗಿದೆ ಅಂತಂದ್ರೆ ಗಂಗಾವಳಿ ನದಿಯ ನೀರಿನ ಭಾಗದಲ್ಲಿ ಈಗ ಮಣ್ಣು ಏನ್ ನಿಂತಿದೆ ಆ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಶವ ಸಿಗುವ ಸಾಧ್ಯತೆ ಇದೆ ಅನ್ನುವಂತ ಒಂದು ಶಂಕೆ ಇದೆ. ಹಾಗಾಗಿ ಅಲ್ಲಿಯೇ ಈಗ ಶೋಧ ಕಾರ್ಯಗಳು ಮುಂದುವರೆದಿರುವಂತದ್ದು. ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.